ಸ್ನೇಹಿತರೆ ನಮಸ್ಕಾರ. ಇದು ನಮ್ಮ ಟಿ ನರಸೀಪುರ ಮಿನಿ ವಿಧಾನಸೌಧ. ನೋಡಿ, ಮುಂದೆಗಡೆ ನಿಂತ್ಕೊಂಡ್ರೆ ವಿಧಾನಸೌಧನೂ ಕಾಣಿಸ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಕೂಡ ಕಾಣಿಸ್ತಿಲ್ಲ. ಈ ಒಂದು ಉದ್ಯಾನವನಕ್ಕೆ ನೋಡಿ ಗೇಟ್ ಕೂಡ ಮುರಿದೋಗಿದೆ. ಹೇಗಿದೆ ಈ ವ್ಯವಸ್ಥೆ? ಸ್ನೇಹಿತರೆ, ಇದು ನಮ್ಮ ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಏನಿದೆ ಇದು ನಮ್ಮ ಟಿ ನರಸೀಪುರ ತಾಲೂಕಿನ ತಾಲೂಕು ಆಫೀಸು. ಏನೋ ಒಂದು ಮಿನಿ ವಿಧಾನಸೌಧ ಅಂತಾನೆ ಕರಿಬಹುದು ಇದನ್ನ. ಆದ್ರೂ ಕೂಡ 2019ರಲ್ಲಿ ಇಲ್ಲಿ ದಲಿತ ಸಂಘಟನೆಗಳ ಹೋರಾಟದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇಲ್ಲಿ ಉದ್ಘಾಟನೆ ಆಯ್ತು. ಅದಾದ ನಂತರ ಈ ಏನಿದೆ ಇದು ಉದ್ಯಾನವನ ಏನೋ ಒಂದು ಪಾರ್ಕ್ ರೀತಿ ಹಿಂದೆಗಡೆ ಆಗಿತ್ತು, ಮುಂದೆಗಡೆ ಇದನ್ನ ಇದ್ ಮಾಡಿ ವಿಧಾನಸೌಧ ಮತ್ತು ಎಲ್ಲ ಚೆನ್ನಾಗಿ ಕಾಣಲಿ ಅಂತ ಇಲ್ಲೊಂದು ಪಾರ್ಕ್ ಉದ್ಯಾನವನ ಮಾಡಿದ್ರು. ಆದ್ರೆ ಇವತ್ತು ನೋಡಿ ಇದು ಪಾರ್ಕ್ ಅವ್ಯವಸ್ಥೆ ನೋಡಿ ಹೇಗಿದೆ ಅಂತಂದ್ರೆ ತುಂಬಾ ಹದಗೆಟ್ಟಿದೆ. ಇದು ಉದ್ಯಾನವನ ಅಲ್ಲ, ಈಗ ಕಾಡಾಗಿ ಪರಿವರ್ತನೆ ಆಗ್ತಿದೆ. ತಾಲೂಕು ಆಡಳಿತ ಮತ್ತು ಪುರಸಭೆ ಆಡಳಿತ ಇನ್ನಾದ್ರೂ ಮುನ್ನೆ ಎಚ್ಚೆತ್ಕೊಂಡು ಈ ಒಂದು ಕಾಡಾಗಿರೋದನ್ನ ಉದ್ಯಾನವನ ಮಾಡಿದ್ರೆ ನಮ್ಮ ನರಸೀಪುರನು ಸುಂದರವಾಗಿರುತ್ತೆ ಮತ್ತು ತಾಲೂಕು ಆಫೀಸು ಕೂಡ ಸುಂದರವಾಗಿರುತ್ತೆ. ಬನ್ನಿ ಪಾರ್ಕ್ ಒಳಗಡೆ ತೋರಿಸ್ತೀನಿ. ನೋಡಿ ಯಾವ ತರ ಗಿಡಗಳು ಬೆಳ್ಕೊಂಡಿದಾವೆ ಅಂತಂದ್ರೆ ಇದು ಪಾರ್ಕ್ ಅನ್ಸ್ಕೊಳ್ಳಲ್ಲ, ಯಾವ್ದೋ ಒಂದು ಪಾಳು ಬಿದ್ದ ಒಂದು ಜಾಗ ಅನ್ಸ್ಕತ್ತಿದೆ. ನೋಡಿ ಯಾವ ತರ ಒಂದು ಅದ್ವನ ಆಗಿದೆ ಈ ಒಂದು ಜಾಗ. ಏನು ಈ ಪಾರ್ಕ್ ಅಲ್ಲಿ ಗಿಡ ಗಿಡಗಳು ಬೆಳ್ಕೊಳ್ಳೋದಲ್ಲದೆ ಒಂದು ಕಸದ ರಾಶಿನೇ ಕೂಡ ಇದೆ, ತುಂಬಿದೆ. ನೀರೆಲ್ಲ ತುಂಬಾ ಪೋಲ್ ಆಗ್ತಾ ಇದೆ. ದಯವಿಟ್ಟು ಏನು ನರಸೀಪುರ ಆಡಳಿತ ಯಾವ್ದಕ್ಕೂ ದುಡ್ಡನ್ನು ಪೋಲ್ ಮಾಡ್ತೀರಾ, ಇದೊಂದು ಸುಂದರ ಉದ್ಯಾನವನ ಮಾಡಿ ಒಂದು ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ ಮತ್ತು ತಾಲೂಕು ಆಡಳಿತಕ್ಕೂ ಕೂಡ ಒಂದು ಒಳ್ಳೆ ಹೆಸರು ಬರುತ್ತೆ. ನೋಡಿ ಒಳಗಡೆ ನಿಂತ್ಕೊಂಡು ನೋಡಿದ್ರೆ ನಮ್ಮ ತಾಲೂಕು ಆಫೀಸ್ ಎಷ್ಟು ಸುಂದರವಾಗಿ ಕಾಣುತ್ತೆ. ಆದ್ರೆ ಬನ್ನಿ ಪಕ್ಕದಲ್ಲಿ ಎಷ್ಟು ಕಸದ ರಾಶಿ ಇದೆ ಅಂತ ತೋರಿಸ್ತೀನಿ. ನರಸೀಪುರದಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಕಸನ ವಿಲೇವಾರಿ ಮಾಡ್ತಾರೆ ನಮ್ಮ ಪುರಸಭೆಯವರು. ಆದ್ರೆ ನಮ್ಮ ತಾಲೂಕು ಆಡಳಿತ ಕಚೇರಿಯ ಒಳಗಡೆನೆ ಕೂಡ ಇಷ್ಟೊಂದು ಕಸದ ರಾಶಿ ಇದೆ. ಯಾರು ಕ್ಲೀನ್ ಮಾಡ್ತಾರೆ ಇದನ್ನೆಲ್ಲನು? ತಾಲೂಕು ಆಡಳಿತ ಕ್ಲೀನ್ ಮಾಡುತ್ತೋ ಅಥವಾ ಪುರಸಭೆಯವರು ಕ್ಲೀನ್ ಮಾಡ್ತಾರೋ ಒಂದು ಗೊತ್ತಿಲ್ಲ. ಆದ್ರೆ ಕಸದ ರಾಶಿ ಮಾತ್ರ ತುಂಬಾನೇ ಇದೆ. ಯಾವ ರೀತಿ ಆಡಳಿತ ಮಾಡ್ತಾ ಇದ್ರೋ ಒಂದು ಗೊತ್ತಾಗ್ತಿಲ್ಲ ನಮ್ಗಂತೂ. ಈ ಉದ್ಯಾನವನ ಏನಿದೆ ಮುಂದೆಗಡೆ ನಿಂತ್ಕೊಂಡು ನೋಡ್ರೆ ತಾಲೂಕು ಆಫೀಸು ಕಾಣಲ್ಲ, ಮತ್ತೆ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂ ಕೂಡ ಕಾಣಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ನಮ್ಮ ತಾಲೂಕು ಆಡಳಿತ ಮತ್ತು ಪುರಸಭೆ ಆಡಳಿತ ಇಬ್ಬರು ಕೂಡ ಕೈ ಜೋಡಿಸಿ ಈ ಒಂದು ಉದ್ಯಾನವನ ಯಶಸ್ವಿಯಾಗಲಿ. ಮತ್ತೇನು ನಮ್ಮ ನರಸೀಪುರ ಐತಿಹಾಸಿಕ ಸ್ಥಳ ಇದು ಇನ್ನೂ ಕೂಡ ಸುಂದರವಾಗಿ ಕಾಣಲಿ ಅಂತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.